ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಿ ಕಣೆ ಹಲ್ಕೋವ, ನಾಳೆ ಸಿಗ್ತೀನಿ ನಾನು. ನಾಳೆ ಸಿಗದ? ನೋ 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 ನೋ, ಇವತ್ತೇ ಸಿಗ್ಬೇಕು. ಇವತ್ ಸಂಜೆ ಪೂಜೆ ಆದ್ಮೇಲೆ ನೀನು ನಿನ್ ಮೊಮ್ಮಕ್ಕಳು ನಮ್ಮ ಮನೆಗೆ ಬರ್ಬೇಕು. ರಾತ್ರಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ, ಸರಿನಾ? ಅಯ್ಯಯ್ಯೋ, ಇವತ್ತಾಗಲ್ಲಪ್ಪ. ಮೊದ್ಲು ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ನಮ್ಮ ಮನೆಗೆ ಬರೋದು ಅಂತ ನಾನು ಪ್ಲಾನ್ ಮಾಡಾಗಿದೆ. ಆಗ ಹೇಳಿದ್ರೆ ಸಿಟ್ ಮಾಡ್ಕೊಂಡ್ಯಲ್ಲ, ಈಗ ನೋಡು ಶುರು ಆಯ್ತು ಆಟ. ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು ತಾರ. ಹಾಗೆ ಮಾಡಕ್ ಆಗಲ್ಲ ಅಣ್ಣ, ಅವಳು ಬರ್ತಾಳೆ. ಆದ್ರೆ ಬಂದ್ಮೇಲೆ ಏನ್ ಮಾಡ್ಬೇಕು ಅದನ್ನ ನಾನು ನೋಡ್ಕೊಳ್ತೀನಿ. ಅಮ್ಮ, ಹಾಗಾದ್ರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ನೀನ್ ದೇವಸ್ಥಾನಕ್ಕೆ ಬರ್ತೀಯಾ? ಏನಮ್ಮ ಮಹಾಲಕ್ಷ್ಮಿ, ಈಗ ತಾನೇ ನನ್ ಸೊಸೆ ನಿನಗೆ ಮಂಗಳಾರತಿ ಮಾಡಿದ್ಲು. ನನ್ ಮಗಳು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ಯಾ ಇಷ್ಟು ಬೇಗ? ಸರಿ ಸರಿ, ಬಾ ಬಾ ಬಾ. ಜಡೆ ನೋಡಿ, ನಾನ್ ರೆಡಿ ಇದ್ದೀನಿ. ನಾನ್ ಬರೋಷ್ಟಕ್ಕೆ ನೀನು ರೆಡಿ ಇರ್ಬೇಕು. ಬಾವ ಬರ್ತಿರೋದು, ನಿಧಾನ. ಶಿಶೋ ಬಾವಾ, ಇವಾಗ ನೀವು ಮಾತಾಡಿಲ್ಲ ಅಂದಿದ್ರೆ ನಾನೇ ಒಂದು ಹೊಸ ಸಾಂಗ್ ನ ಬರಿಬೇಕಿತ್ತು. ಬಿದ್ದರೋ ಬಿದ್ದರೋ ಬಾವ ಬಿದ್ದರೋ ಅಂತ. ಓಕೆ ಓಕೆ ಓಕೆ, ಜೋಕ್ಸ್ ಅಪಾರ್ಟ್. ಇವತ್ತು ನಿಮ್ಮಿಬ್ರು ಬಾಂಡಿಂಗ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನಾನು ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲದೆ ಒಬ್ಬನೇ ಬೆಳೆದವನು. ಬಟ್ ನೀನು ಮತ್ತೆ ನಿತ್ಯ ಕೆಲವೊಂದ್ಸಲಿ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ನನಗೂ ಒಡ ಹುಟ್ಟಿದವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಅದ್ರಲ್ಲೂ ಏನಾದ್ರೂ ನಮ್ಮ ಅಕ್ಕನ್ ತರದವ್ರು ಸಿಕ್ಕಿದ್ರೆ ಡಬಲ್ ಆಗಿ ಗೊತ್ತಾ? ಹಾಗ್ ನೋಡಿದ್ರೆ ಅಪ್ಪ ಅಮ್ಮನ್ಗಿನ್ನ ಜಾಸ್ತಿ ಇವಳೇ ಸ್ಟ್ರಿಕ್ಟ್ ಅನ್ಸುತ್ತೆ. BP, ಶುಗರು, ಹೈಪರ್ ಟೆನ್ಷನು ಯಾವ್ದ್ರಿಂದ ಬರ್ದಿರೋ ಸ್ಟ್ರೆಸ್ಸು ಇವಳಿಂದ ಬಂದ್ಬಿಡುತ್ತೇನೋ ಅನ್ಸುತ್ತೆ. ಓ ನಿತ್ಯ, ಅಕ್ಕನೋ ಅಕ್ಕ, ಅದು ಬಾವಾ, ಅಕ್ಕ ಬಂದ್ಬಿಟ್ಲು, ಕೇಳಿಸ್ಕೊಂಡ್ಬಿಟ್ಲು ಅಂತ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ? ಹಾ ಹೇಳು, ಏನ್ ವಿಷಯ? ಅಕ್ಕ ತುಂಬಾ ಸ್ಟ್ರಿಕ್ಟು, ಸಿಟ್ ಮಾಡ್ಕೊಳ್ತಾಳೆ, ಬೈತಾಳೆ ಅಂತ ನಾನು ಯಾವಾಗ್ಲೂ ಆಡ್ಕೊಳ್ತೀನಿ. ಬಟ್ ಅವಳು ಹಾಗಾಗೋದಕ್ಕೆ ಬೇರೆನೆ ಕಾರಣ ಇದೆ. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ತೀರ್ಕೊಂಡ್ರು, ನಮ್ ನೆಂಟ್ರಿಷ್ಟ್ರೆಲ್ಲ ದೂರ ಆದ್ರು. ಹೊರಗಿನ ಪ್ರಪಂಚದವರು ನಮ್ನ ಅನಾಥರು, ದಿಕ್ಕು ದಸೆ ಇಲ್ದವ್ರು, ಗತಿ ಇಲ್ದವ್ರು ಅಂತ ಏನೇನೋ ಹೀಯಾಳ್ಸೋರು. ಆಗ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಆಗ್ಲಿಂದನೇ ಅಕ್ಕ ತುಂಬಾ ವರ್ಟ್ ಆಗೋದಕ್ಕೆ ಶುರು ಆದ್ಲು. ಅವಳು ಯಾರ ತಂಟೆಗೆ ಹೋಗಲ್ಲ, ಅವಳ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ರೀತಿ ಆದ್ಲು. ಅವಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ಲು. ನನಗೂ ಕಾವಲಾದ್ಲು. ಅವಳ ಮಾತಿಂದ ಇವತ್ತಿಗೂ ಕಲ್ಲು ಅನ್ಸ್ತಾಳೆ, ಆದ್ರೆ ಮನ್ಸಿಂದ ಮುರಿದು. ಅವಳ ಮನ್ಸಲ್ಲಿ ಎಷ್ಟು ನೋವಿದೆ, ಏನಾಗ್ತಿದೆ ಅನ್ನೋದು ನನಗ್ ಮಾತ್ರ ಗೊತ್ತು. ಅಕ್ಕ ತನ್ನ ಇಷ್ಟಪಡೋರ್ನ ಎಂತ ಪರಿಸ್ಥಿತಿಲೂ ಬಿಟ್ಕೊಡಲ್ಲ. ನೀವು ಅಕ್ಕನ ಯಾವ ಪರಿಸ್ಥಿತಿಲೂ ಬಿಟ್ಕೊಡಲ್ಲ ತಾನೆ? ಹಾ, ಆಫ್ ಕೋರ್ಸ್. ನಾನ್ ನಿಮ್ಗಿನ್ನ ವಯಸ್ಸಲ್ಲಿ ತುಂಬಾ ಚಿಕ್ಕವಳು. ಇದನ್ನೆಲ್ಲ ಹೇಳೋ ಅಧಿಕಾರ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅಕ್ಕ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಆದ್ರೆ ಈ ಸೂಕ್ಷ್ಮತೆ ನಿನ್ಗೆ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಅಜ್ಜಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗಲ್ಲ, ಅದನ್ನ ನಾವೇ ಸರಿ ಮಾಡ್ಬೇಕು. ನಾನ್ ಸರಿ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಇವನ್ ಹೆತ್ತವ್ರ ಶಾಪನೂ ಬೇಡ, ನನ್ ಮೊಮ್ಮಗಳ ಬದುಕು ಹಾಳಾಗೋಯ್ತಲ್ಲ ಅಂತ ನಾನು ಕೊರಗೋದು ಬೇಡ. ಶಾಂತಿ, ನಿನ್ಗೆ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಗೊತ್ತು, ಗುರಿ ಇಲ್ಲದೆ ನಡೆದಿರೋದು ನೀವುಗಳು. ಈಗ ನನ್ನನ್ನು ಕೇಳ್ತೀರಾ?
ಅಜಯ್ ಬನ್ನಿ 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 ಪ್ಲೀಸ್ ಕೂತ್ಕೊಳ್ಳಿ. ನೋಡಿ, ನೀವು ಏನು ಯೋಚನೆ ಮಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ, ನಂಗೆಲ್ಲ ಅರ್ಥ ಆಗುತ್ತೆ. ಆದರೆ ಇದು ಈಗ ತಗೊಳ್ಳೋ ನಿರ್ಧಾರ ಅಲ್ಲ. ಹಾಗಂತ ಮನ್ಸಿಗೆ ಬಂದಾಗೆಲ್ಲ ಆಡಕ್ಕಾಗತ್ತಾ? ಅಪ್ಪ ಅಮ್ಮ ಇಬ್ರು ಒಪ್ಪಿಗೆ ಇಲ್ಲದೆ ಮದುವೆ ಆಗೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸಿದ್ದಾರೆ. ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ತೇಜಸ್ ನಿಮ್ಮಿಂದ ಈ ವಿಷಯನ ಬೇಕು ಅಂತ ಮುಚ್ಚಿಟ್ಟಿಲ್ಲ. ತೇಜಸ್ ನನಗೆ ಈ ವಿಷಯ ಹೇಳಿದಾಗ ಎಲ್ಲಿ ಅವರಿಬ್ಬರನ್ನ ದೂರ ಮಾಡ್ಬಿಡ್ತೀರನ್ನೋ ಭಯ ಇತ್ತು. ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೆ ಆ ಕ್ಷಣದಲ್ಲಿ ಅವ್ರಿಗೆ ಧೈರ್ಯ ಇರಲಿಲ್ಲ. ಹಾಗಂತ ನಿತ್ಯಂಗೆ ಮೋಸನೂ ಮಾಡಲಿಲ್ಲ. ಈಗ ನಿತ್ಯ ಜೊತೆ ನಿಂತಿದ್ದಾರಲ್ವಾ, ಅಪ್ಪ ಅಮ್ಮನ್ನ ಮುಂದೆ ಒಪ್ಪಿಸ್ತೀನಿ ಅಂತ ನಂಬಿದ್ದಾರೆ. ಒಪ್ಲಿಲ್ಲ ಅಂದ್ರೆ ದೊಡ್ಡವ್ರ ಒಪ್ಪಿಗೆಯಿಂದ ಆಗಿರೋ ಮದುವೆಲಿ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಇಲ್ಲ, ಅಥವಾ ಎಲ್ಲಾರನ್ನೂ ಎದುರಾಕೊಂಡು ಆಗಿರೋ ಮದುವೆ ಎಲ್ಲ ಚೆನ್ನಾಗಿರುತ್ತೆ ಅಂತಾನೂ ಅಲ್ಲ. ಈ ವಿಷಯದಲ್ಲಿ ಇಬ್ರು ಮೆಚೂರ್ಡ್ ಇದ್ದಾರೆ. ತೇಜಸ್ ಎಲ್ಲರ ಆಶೀರ್ವಾದ ತಗೊಂಡೇ ಮದುವೆ ಆಗ್ತಾರೆ. ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೋತೀನಿ, ಆದರೆ ಈ ತಪ್ಪು ತಪ್ಪಾಗಿ ಉಳಿಯಲ್ಲ ಅಂತ ನನಗೆ ಭರವಸೆ ಇದೆ. ನಿಮ್ಮ ಮೊಮ್ಮಗಳು ತನಗೆ ತಕ್ಕನಾದ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಇಬ್ರು ಖುಷಿಯಾಗಿರ್ತಾರೆ, ಬಟ್ ನೀವು ಖುಷಿಯಾಗಿದ್ರೆ. ಕರ್ಣ ಹೇಳ್ತಾ ಇರೋದು ನಿನಗೆ ಸರಿ ಅನಿಸ್ತಾ ಇದೆ ತಾನೆ? ಪರಿಸ್ಥಿತಿ ಬದಲಾಗಲ್ಲ, ಆದರೆ ನಮ್ಮ ಯೋಚನೆನ ನಾವು ಬದಲಾಯಿಸ್ಕೋಬೇಕು. ಆಗ್ಲೇ ಏನ್ ಬಂದ್ರೂ ನಾವು ದಾಟಕ್ಕಾಗೋದು. ನೋಡಪ್ಪ, ನಿಶ್ಚಿತಾರ್ಥ ಆಗೋಕ್ ಮುಂಚೆಯಿಂದನೂ ನಿನ್ನ ಈ ಮನೆಯವನು ಅಂತ ತಿಳ್ಕೊಂಡಿದ್ದಾರೆ. ಮನೆಯವ್ರ ಹತ್ರ ಗುಟ್ಟು ಮುಚ್ಚಿಡಬಾರ್ದು. ಏನೇ ಬಂದ್ರು ಹೆದರಿಸ್ತೀವಿ ಅನ್ನೋ ಧೈರ್ಯ ಇರ್ಬೇಕು. ನನ್ನಿಂದಾನೇ ತಪ್ಪಾಗಿರೋದು. ನಿತ್ಯ ಸಾರಿ. ಅಜ್ಜಿ ಸಾರಿ. ಸರಿ ಸರಿ, ಏ ಬರೋ ಈ ಕಡೆ. ಚಿನ್ನಿ, ನಿಂದೇನೇ ಕಂಪ್ಲೇಂಟ್ ಇದ್ರು ದೇವ್ರ ಹತ್ರ ಹೇಳ್ಕೊ, ಅವನೆಲ್ಲ ಸರಿ ಮಾಡ್ತಾನೆ. ನಿನ್ನ ಮನಸ್ಸು ಹಗೂರ ಆಗ್ಬೇಕು ಅಂದ್ರೆ ದೇವಸ್ಥಾನನೇ ಸರಿಯಾದ ಜಾಗ. ಎದಳ ಹೇಳಿ ಆಟ ಮಾಡಬೇಡ. ಹೇಳಪ್ಪ ಹೇಳು.